ಆತ್ಮೀಯರೇ, ಎಲ್ಲರಿಗೂ ಉದಯ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಉದಯ್ ಕುಮಾರ್ ಸರ್. ಆ ಕರ್ನಾಟಕದಲ್ಲಿ ನೇಮಕಾತಿ ಪರ್ವ ಸ್ಟಾರ್ಟ್ ಆಗ್ಯದ. ನೇಮಕಾತಿಯ ಸುಗ್ಗಿ ಆರಂಭಗೊಂಡದ. ವಿಎಒ, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಂದ್ರೆ ಗ್ರಾಮಾಡಳಿತ ಲೆಕ್ಕಾಧಿಕಾರಿ ಅಥವಾ ಗ್ರಾಮಾಡಳಿತ ಅಧಿಕಾರಿ, ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಪರೀಕ್ಷೆಯನ್ನ ನೇಮಕಾತಿಯನ್ನ ಹೊರಡಿಸಿದ ರಾಜ್ಯ ಸರ್ಕಾರ. ವಿಶೇಷವಾಗಿ ಕೆಇಎ ಇದರ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುವಂತಹ ಒಂದು ಜವಾಬ್ದಾರಿಯನ್ನ ತಗೊಂಡೈತಿ. ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಮಾಹಿತಿಯನ್ನ ಅಥವಾ ನೋಟಿಫಿಕೇಶನ್ ಒಳಗೆ ಇರುವಂತಹ ಮಾಹಿತಿಯನ್ನ ಇವತ್ತು ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ಹಾಗಾದ್ರೆ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿ ಬಿಡೋಣ. ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವರ ನೋಟಿಫಿಕೇಶನ್ ಒಳಗೆ ಬಿಟ್ಟಂಗ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ನಿಮ್ಗೆ ಎಲ್ಲರಿಗೂ ಬರ್ತಿದ್ದಂಗ ಈ ವಿಎಒ ಎಕ್ಸಾಮ್ ಡಿಸ್ಟ್ರಿಕ್ಟ್ ವೈಸ್ ನಡೀತಾವ. ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳದಾವು, ನಾವು ಯಾವ ಜಿಲ್ಲೆಗೆ ಹಾಕಿದ್ರೆ ಸೇಫ್ ಆಗ್ಬಹುದು ಅನ್ನೋದ್ರ ಡಿಸ್ಕಷನ್ ಮಾಡ್ತಾ ವಿಶೇಷವಾಗಿ ಇನ್ನ ಸಿಲೆಬಸ್ ಏನೈತಿ, ಎಕ್ಸಾಮ್ ಡೇಟ್ ಯಾವಾಗ, ಎಕ್ಸಾಮ್ ಡೇಟ್ ಕೂಡ ಪ್ರಕಟ ಮಾಡಿ ಬಿಟ್ಟಾರ. ಎಕ್ಸಾಮ್ ಡೇಟ್ ಯಾವಾಗ ಮತ್ತೆ ಅರ್ಜಿ ಯಾವಾಗ ಸಲ್ಲಿಸಬೇಕು, ಪ್ರತಿಯೊಂದನ್ನು ಕೂಡ ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಪೂರ್ತಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡ್ರಿ. ಸರ್, ಹಾಗಾದ್ರೆ ಏನೇನದ ಅನ್ನೋದನ್ನ ಇಲ್ಲಿ ನೋಡೋಣ. ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹುದ್ದೆ ಅನ್ನೋದನ್ನ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ನೋಡ್ರಿ. ಬೆಂಗಳೂರು ನಗರ, ಬೆಂಗಳೂರು ಸಿಟಿಗೆ 20 ಹುದ್ದೆಗಳದಾವು. ಗ್ರಾಮಾಂತರ 29, ಚಿತ್ರದುರ್ಗಕ್ಕೆ 15, ಚಿಕ್ಕಬಳ್ಳಾಪುರ 21, ತುಮಕೂರಿಗೆ 50 ಹುದ್ದೆಗಳದಾವ. ತುಮಕೂರಿಗೆ ಹೆಚ್ಚದವ. ಶಿವಮೊಗ್ಗ 18, ಕೋಲಾರ 22, ಬೆಂಗಳೂರು ದಕ್ಷಿಣ ಅಂದ್ರೆ ಸೌತ್, ಬೆಂಗಳೂರು ಸೌತ್ ನಾವೇನೀಗ ಸರ್ಚಿ ಬಿಡಿದವ ರಾಮನಗರ 30 ಅದಾವು. ಮೈಸೂರ್ಕ್ 45, ಮಂಡ್ಯಕ್ 50, ಮಂಡ್ಯಕ್ ಕೂಡ ಹೆಚ್ಚದವ ನೋಡ್ರಿ 50, ಹಾಸನಕ್ 35, ಉಡುಪಿ 10, ದಕ್ಷಿಣ ಕನ್ನಡ ಮಂಗಳೂರ್ಕ್ 20, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿಗೆ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಬೀದರ್ 4, ರಾಯಚೂರು 2. ಓಕೆ, ಇಷ್ಟು ಹುದ್ದೆಗಳ ವಿವರ ಅದ. 21 ಡಿಸ್ಟ್ರಿಕ್ಟ್ ಬಗ್ಗೆ ಮಾಹಿತಿ ಕೊಟ್ಟರು. ಕೆಲವೊಂದಿಷ್ಟು ಡಿಸ್ಟ್ರಿಕ್ಟ್ ಗಳಲ್ಲಿ ಇಲ್ಲದೆ ಇರಬಹುದು, ಹಾಗಾಗಿ ಅದ್ರ ಬಗ್ಗೆ ಅಲ್ಲಿ ಕೊಟ್ಟಿಲ್ಲ. ಓಕೆ, ಮೇ ಬಿ ಧಾರವಾಡ ಕೊಟ್ಟೇ ಇಲ್ಲ. ಧಾರವಾಡದಾಗ ಇಲ್ಲಿ ಖಾಲಿ ಎಲ್ಲ ಅನಿಸ್ತದ, ಹಾಗಾಗಿ ಧಾರವಾಡ ಕೊಟ್ಟಿಲ್ಲ. ಓಕೆ, ಇಷ್ಟ ಹುದ್ದೆಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಹಾಗಾದ್ರೆ ಇನ್ನ ಮುಂದೆ ಹೋಗ್ತಾ ನೋಡೋಣ. ನಾವು ಟೋಟಲ್ ಹುದ್ದೆಗಳ ಸಂಖ್ಯೆ 505 ಅದ. ಇಲ್ಲಿ ಕಲ್ಯಾಣ ಕರ್ನಾಟಕ ಕೂಡ ಹಾಕಿದ್ದಾರೆ. ಇದು RPC ಅದ. ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವಂತಹ ಗ್ರಾಮಾಡಳಿತ ಅಧಿಕಾರಿ ಅದ. ನಾನು ಕಲ್ಯಾಣ ಕರ್ನಾಟಕದ ಕೂಡ ಒಂದು PDF ಅನ್ನ ತಗೊಂಡ್ ಬರ್ತೀನಿ, ಅಲ್ಲಿ ಡಿಸ್ಕಷನ್ ಮಾಡೋಣ ಅದನ್ನ. ಈಗ ಹಾಗಾದ್ರೆ ಗ್ರಾಮಾಡಳಿತ ಅಧಿಕಾರಿ ಏನ್ ಸರ್ ವಿದ್ಯಾರ್ಥಿ ಕ್ವಾಲಿಫಿಕೇಶನ್ ಏನ್ ಬೇಕು, ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನ್ ಬೇಕು ಅಂತ ನೀವು ಕೇಳಿದ್ರೆ ಅಂದ್ರೆ ಜಸ್ಟ್ PUC ಆದ್ರೆ ಸಾಕು. PUC ಅಟ ಕೊಟ್ಟರು, PUC ಮುಗಿದ್ರೆ ಸಾಕು ನಿಮ್ದ. ಅಂಡ್ ನೆಕ್ಸ್ಟ್ ವಯೋಮಿತಿ ಎಷ್ಟು ಅಂತ ಕೊಟ್ಟರು. ವಯೋಮಿತಿ ಬಗ್ಗೆ ಮಾತಾಡೋಣ. ಸಾಮಾನ್ಯ ಅಭ್ಯರ್ಥಿ ಅಥವಾ GM ಕ್ಯಾಂಡಿಡೇಟ್ 40 ವರ್ಷ ಅವ್ರದ ಹೈಯೆಸ್ಟ್ ಗರಿಷ್ಠ ವಯೋಮಿತಿ ಅದ. ಇನ್ನು 2A 2B 3A 3B ದವರಿಗೆ 43 ವರ್ಷದ. SC ST ಕ್ಯಾಟಗರಿ 1 ದವರಿಗೆ 45 ಇಯರ್ಸ್ ಗರಿಷ್ಠ ವಯೋಮಿತಿಯನ್ನ ಇಲ್ಲಿ ಅವರ ತೋರಿಸಿದಾರು ಅಥವಾ ಅವರ ಮೆನ್ಷನ್ ಮಾಡಿದಾರು. ಅಂಡ್ ಬಹಳಷ್ಟು ಇಂಪಾರ್ಟೆಂಟ್ ಮ್ಯಾಟರ್ ಹೋಗೋಣ. ಅರ್ಜಿ ಸಲ್ಲಿಸುವಂತ ದಿನಾಂಕ ಇವತ್ತ ಸ್ಟಾರ್ಟ್ ಆಗಿ ಅರ್ಜಿ ಸಲ್ಲಿಸುವ ದಿನಾಂಕ 7ನೇ ತಿಂಗಳ 11ನೇ ದಿನ ಅಂದ್ರೆ ಜುಲೈ 7ನೇ ತಾರೀಕು ಸ್ಟಾರ್ಟ್ ಮಾಡಿದಾರು. ಜುಲೈ 7ನೇ ತಾರೀಕು ಅರ್ಜಿ ಸಲ್ಲಿಸುವ ದಿನ ಐತಿ. ಯಾವಾಗ ಲಾಸ್ಟ್ ಡೇಟ್ ಅಂದ್ರೆ ಇದ ತಿಂಗಳ 30ನೇ ತಾರೀಕು, 30ಕ್ಕೆ ಮುಗದ ಬಿಡ್ತದೆ. ಒಂದ್ 20 ದಿನ ಡೇಟ್ ಕೊಡ್ತಾರು. ಬಡ ಅರ್ಜಿ ಸಲ್ಲಿಸಬೇಕು. 1 ದಿನ ಎಕ್ಸ್ಟೆಂಡ್ ಮಾಡಿದಾರು. ಯಾವ್ದಕ್ಕಂದ್ರೆ ಪೇಮೆಂಟ್ ಶುಲ್ಕವನ್ನ ಪಾವತಿ ಮಾಡಕ್ ಕೊನೆಯ ದಿನಾಂಕ 31. ಅಷ್ಟ್ರೊಳಗೆ ಶುಲ್ಕ ಪಾವತಿ ಮಾಡಿ ಎಲ್ಲ ಸಬ್ಮಿಟ್ ಆತು ಅಂದ್ರೆ ಹಾಲ್ ಟಿಕೆಟ್ ಬರ್ತೈತಿ, ಇಲ್ಲ ಅಂದ್ರೆ ಇಲ್ಲ. ಓಕೆ, ಇದು ಅರ್ಜಿ ಸಲ್ಲಿಕೆ ಬಗ್ಗೆ. ಅಂಡ್ ವೇತನ ಶ್ರೇಣಿಯನ್ನ ಕೂಡ ಕೊಟ್ಟರು. ಬೇಸಿಕ್ ಟು ಲಾಸ್ಟ್ ಎಲಿಮಿಟ್ ಅದ ಅಂತ ಹೇಳಿ. ಅಂಡ್ ಇಲ್ಲಿ ಶುಲ್ಕದ ಬಗ್ಗೆ ಮಾತಾಡೋಣ. ಯಾರ್ಯಾರು ಎಷ್ಟೆಷ್ಟು ತುಂಬೇಕು ಸರ್ ಅರ್ಜಿ ಸಲ್ಸಾಕ? 750 ರೂಪಾಯಿ GM ಕ್ಯಾಂಡಿಡೇಟ್. GM ಜೊತೆ 2A 2B 3A 3B ಇವರೆಲ್ಲವೂ ಕೂಡ 750 ರೂಪಾಯಿಯನ್ನ ಅರ್ಜಿ ಸಲ್ಲಿಸಬೇಕು. SC ST ಕ್ಯಾಟಗರಿ 1 ಮಾಜಿ ಸೈನಿಕ ತೃತೀಯ ಲಿಂಗಿ ಅಭ್ಯರ್ಥಿಗಳು ಏನ್ ಮಾಡ್ಬೇಕು? 500 ರೂಪಾಯಿ ಅರ್ಜಿ ಸಲ್ಲಿಕೆ ಅದ. ವಿಶೇಷ ಚೇತನ ಅಭ್ಯರ್ಥಿಗಳು 250 ರೂಪಾಯಿ. ಏನ ಹ್ಯಾಂಡಿಕ್ಯಾಪ್ ಅಥವಾ ಡಿಸೇಬಲ್ ಅಭ್ಯರ್ಥಿಗಳು ಏನಿರ್ತಾರೆ, ಸ್ಪರ್ಧಾರ್ಥಿಗಳು ಏನಿರ್ತಾರೆ, ಅವ್ರು ನೀವು 250 ರೂಪಾಯಿ ಅರ್ಜಿಯನ್ನ ಅಂದ್ರ ಶುಲ್ಕವನ್ನ ಅಂದ್ರೆ ಫೀಸ್ ಅನ್ನ ಇಲ್ಲಿ ತುಂಬಬೇಕಾಗ್ತದ. ಓಕೆ, ಎಸ್. ಅಂಡ್ ಪರೀಕ್ಷೆಯ ದಿನಾಂಕವನ್ನು ಕೂಡ ನಿಗದಿ ಮಾಡಿದ್ದ ಬಹಳಷ್ಟು ವಿಶೇಷ. ಪರೀಕ್ಷೆ ದಿನಾಂಕ ಹೇಳಬಿಟ್ಟಾರ ಈಗ ಆಲ್ರೆಡಿ. ಅಕ್ಟೋಬರ್ 4, ಅಕ್ಟೋಬರ್ 2 ಗಾಂಧಿ ಜಯಂತಿ ಮಾಡಿ 2 ದಿನಕ್ಕೆ ಎಕ್ಸಾಮ್. ಓಕೆ, ಆಕ್ಚುಲಿ ಗಾಂಧೀಜಿಯವ್ರ ಕನಸದ ಗ್ರಾಮಾಡಳಿತ, ಗ್ರಾಮ ಸುಧಾರಣೆ ಆಗ್ಬೇಕು, ಗ್ರಾಮದಲ್ಲಿ ಕೇಂದ್ರೀಕೃತ ಆಗ್ಬೇಕು, ಗ್ರಾಮ ಒಂದು ಸಬಲ ಆಗ್ಬೇಕು ಅಂತ ಹೇಳಿ ನೋಡ್ರಿ. ಗ್ರಾಮಾಡಳಿತ ಅಕ್ಟೋಬರ್ ಅಜ್ಜಾನ್ ಜಯಂತಿ ಮುಗಿದ್ಕೊಳ್ಳೆ 2 ದಿನಕ್ಕೆ ಐತಿ. ಅಕ್ಟೋಬರ್ 4ನೇ ತಾರೀಕು ಮುಂಜಾನೆ GK ಪೇಪರ್ ಇರ್ತೈತಿ, ಸಂಜಿಕ ಅಥವಾ ಮಧ್ಯಾಹ್ನ ಕಮ್ಯುನಿಕೇಶನ್ ಪೇಪರ್ ಇರ್ತೈತಿ. ನಿಮ್ಗೆ ಬರ್ತದ, ಒಂದನೇದು GK ಪೇಪರ್, 2ನೇದು ಕಮ್ಯುನಿಕೇಶನ್ ಪೇಪರ್. ಯಾವ್ಯಾವ ಪೇಪರ್ ಹೆಂಗಿರ್ತಾವ ಎಲ್ಲ ಇರ್ತೈತಿ. ಎಲ್ಲಾ ಎಕ್ಸಾಮ್ ಡೇಟು ಕೊಟ್ಬಿಟ್ಟಾವ. ಅರ್ಜಿ ಡೇಟ್ ಇದ ತಿಂಗಳು ಮುಗಿತ.
ಇದ ತಿಂಗಳು ಜುಲೈ ಮುಗೀತು ಅಂದ್ರೆ ಜುಲೈ ಆದ್ಕೊಳ್ಳೇನೆ ಆಗಸ್ಟ್ ಆದ್ಕೊಳ್ಳೆ ಸೆಪ್ಟೆಂಬರ್ ಅಕ್ಟೋಬರ್ ಒಂದ್ 2 ತಿಂಗಳು ಓದಾಕ್ ಟೈಮ್ ಅಕ್ಟೋಬರ್ ಎಕ್ಸಾಮ್ ನಡಿ ಮುಗಿಯತ್. ಕನ್ನಡ ಭಾಷಾ ಪರೀಕ್ಷೆನ ಯಾರ್ಯಾರು ಬರೀಬೇಕು? ಭಾಷಾ ಪರೀಕ್ಷೆ ಬಗ್ಗೆ ಬಹಳಷ್ಟು ಜನರಿಗೆ ಡೌಟ್ ಇರ್ತದೆ. ನೀವು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ರಿ 10th ಆಗ PUC ಆಗ ಅಂದ್ರೆ ಬರಿಬ್ಯಾಡ್ರಿ, ಬರೀ ಅವಶ್ಯಕತೆ ಇಲ್ಲ. ಅದನ್ನ ಓದಿರ್ಕಿಲ್ಲ ಅಂದ್ರೆ ನೀವು ಬರಿಬೇಕಾಗ್ತದೆ. ಓಕೆ, ಈಗ PC ಎಕ್ಸಾಮ್ಗೆ ಏನಾದ್ರು ಬರ್ದಿದ್ರ ಅಂದ್ರೆ ಬಗೆ ಇರುತ್ತೆ, ಮಳೆ ಬರೆಯುವಂಗಿಲ್ಲ. ಕನಿಷ್ಠ 50 ಅಂಕಗಳನ್ನ ಗಳಿಸ್ಬೇಕು ಮಾತಿದ್ರು ಕನ್ನಡ ಎಕ್ಸಾಮ್ದಾಗ, ಇಲ್ಲ ಅಂದ್ರ ಅರ್ಹತೆಯನ್ನ ಪಡೆಯಂಗಿಲ್ಲ. ಅಂಡ್ VAO ಏನೇನೈತಿ ಸಿಲೆಬಸ್ ಅಂತ ನೋಡಿದ್ರಿ ಅಂದ್ರೆ ಪತ್ರಿಕೆ ಒಂದು GK ಪೇಪರ್ ಅಂತ ಕರಿತಾವು. ಪ್ರಚಲಿತ ಘಟನೆಗಳ ಅಂದ್ರೆ ಕರೆಂಟ್ ಅಫೇರ್ಸ್, ಸ್ಟೇಟ್ ದಾಗಿರ್ಬೋದು, ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲದ್ರದ್ದು ಇರ್ತೈತಿ. ದೈನಂದಿನ ಗ್ರಹಿಕೆ ವಿಚಾರಗಳು ಅವು ಬರ್ತಾವ. ಭಾರತದ ಸಂವಿಧಾನ ಅಂತೂ ಇದ್ದೇ ಇರ್ತದೆ. ಅಂಡ್ ಕರ್ನಾಟಕಕ್ಕೆ ಸಂಬಂಧಿಸಿದಂತ ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸನು ಭಾರತದ ಇತಿಹಾಸನು ಎರಡನ್ನೂ ಓದಬೇಕು. ಭಾರತದ ಇತಿಹಾಸ ಅಂತ ಬಂದಾಗ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಭಾರತದ ಇತಿಹಾಸ, ರಾಷ್ಟ್ರೀಯ ಚಳವಳಿ ಕೂಡ ನಿನಗೆ ಗಮನದಾಗಿರ್ಬೇಕು. ಅಂಡ್ ಪ್ರಾದೇಶಿಕ ಆಡಳಿತ ವಿಷಯಗಳ ಕುರಿತು ಗ್ರಾಮೀಣಾಭಿವೃದ್ಧಿ ಇವೆಲ್ಲವೂ ಕೂಡ ಗ್ರಾಮೀಣಾಭಿವೃದ್ಧಿ ಆಗಿರ್ಬೋದು, ಸಹಕಾರ ಸಂಸ್ಥೆಗಳ ಬಗ್ಗೆ ಆಗಿರ್ಬೋದು, ಕರ್ನಾಟಕದ ಆರ್ಥಿಕತೆ ಆಗಿರ್ಬೋದು, ಕರ್ನಾಟಕದ ಪರಿಸರ ಸಂಬಂಧಿತ ಪ್ರಶ್ನೆಗಳಾಗಿರ್ಬೋದು, ಇದೇನದಲ್ಲ ಸಾಮಾನ್ಯ ಜ್ಞಾನ, ಇದರದ ಒಂದು ನಾವು ಶಾರ್ಟ್ ನೋಟ್ಸ್ ಅನ್ನ ಮಾಡಿದೆವು. ಹೆಂಗ PC ಬುಲೆಟ್ ನೋಟ್ಸ್ ಮಾಡಿದ್ವಲ್ಲ ಹಂಗ VAO ಬುಲೆಟ್ ನೋಟ್ಸ್ ಅಂತ ಹೇಳಿ ಮಾಡ್ತೇವೆ. ಆ ಬುಲೆಟ್ ನೋಟ್ಸ್ ಒಳಗೆ ನಿಮ್ಗೆ ಎಲ್ಲಾನು ಕೂಡ ಸಿಗ್ತದೆ. ನೀವು ಇದನ್ನ ಸಂಪರ್ಕ ಮಾಡಬಹುದು. ನನ್ನ ನಂಬರ್ ಕೆಳಗೆ ಡಿಸ್ಕ್ರಿಪ್ಟಿವ್ ಬಾಕ್ಸ್ ಒಳಗೆ ನಾನು ನಂಬರ್ ಅನ್ನ ಹಾಕಿರ್ತೀನಿ. ಆ ನಂಬರ್ಗೆ VAO ನೋಟ್ಸ್ ಅಂತ ಬರೆದ್ರೆ ಅಂದ್ರೆ ನಾನು ನಿಮಗೆ ನೋಟ್ಸ್ ಅನ್ನ PDF ಮೂಲಕ ಅಥವಾ ನಮ್ಮ ಆಪ್ ಒಳಗೆ ಆ ನೋಟ್ಸ್ ಅನ್ನ ಅವೈಲೇಬಲ್ ಮಾಡುವಂತ ಒಂದು ಕಾರ್ಯಯೋಜನೆಯನ್ನ ಇಟ್ಕೋತೀನಿ, ಅಥವಾ ನಿಮ್ಮ ಮನೆಗೆ ಅದನ್ನ ಪೋಸ್ಟ್ ಮಾಡುವಂತ ಕಾರ್ಯಯೋಜನೆ ಕೂಡ ಇಟ್ಕೋತೀನಿ. ನನಗೆ ವಾಟ್ಸ್ಆಪ್ ಮಾಡ್ರಿ ನೀವು ಜಸ್ಟ್ VAO ನೋಟ್ಸ್ ಅಂತ ಹೇಳಿ, ನಿಮ್ಗೆ ಹೆಚ್ಚಿನ ಮಾಹಿತಿನ ಅಲ್ಲಿ ತಿಳಿಸ್ತೀನಿ. ಇದೇನದಲ್ಲ ಪೂರ್ತಿ GK ಪೇಪರ್ ಎಲ್ಲಾ ವಿಷಯವನ್ನ ಒಳಗೊಂಡಂತೆ ಬುಲೆಟ್ ಪಾಯಿಂಟ್ಸ್. ನೀವು ನೋಡೋರು ಬಹಳಷ್ಟು ಜನ PC ಬುಕ್ ಅನ್ನು ತಗೊಂಡಿರ್ಬೋದು. PC ಒಳಗೆ ಎಷ್ಟು ಚಂದ ಬುಲೆಟ್ ಪಾಯಿಂಟ್ಸ್ ಮಾಡಿ ನೋಡ್ರಿ, ಬಹಳಷ್ಟು ಶ್ಲಾಘನೀಯ ವಿಷಯಗಳು ಬಂದು ಅದ್ರ ಬಹಳಷ್ಟು ಟೀಚರ್ಸ್ ಗಳು ಕೂಡ ಅದನ್ನ ನೋಡಿ ಬರೀ ಆಗೈತಿ ಅಂತ ಹೇಳಿದ್ರು. ಅದೇ ರೀತಿ VAO ಕೂಡ ನಾವು ನೋಟ್ಸ್ ಅನ್ನ ಮಾಡ್ತೀವಿ. ಇನ್ನೆರಡು ದಿನದಾಗ ನೀವು ನಮಗ ಅಲ್ಲಿ ವಾಟ್ಸ್ಆಪ್ ದಾಗ ಭೇಟಿ ಆಗ್ರಿ. ಓಕೆ, ಪತ್ರಿಕೆ 2 ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ಇರ್ತದೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ. ಇದು ಕಮ್ಯುನಿಕೇಶನ್ ಪೇಪರ್ ಆಗಿರ್ತದೆ. 100 ಮಾರ್ಕ್ಸ್ 100 ಅಂಕಗಳು 2 ತಾಸಿಂದ. ಇದು ಕೂಡ ಅಷ್ಟೇ 100 ಮಾರ್ಕ್ಸ್ 100 ಅಂಕಗಳು 2 ಗಂಟೆ ಟೈಮ್ ಇರ್ತದೆ. ಇಲ್ಲಿ ವಿಶೇಷವಾಗಿ ಕಂಪ್ಯೂಟರ್ ಜ್ಞಾನದ ಒಂದು ಕ್ಲಾಸ್ಗಳನ್ನ ಅಂದ್ರೆ ಪೇಡ್ ಕ್ಲಾಸ್ಗಳನ್ನ, ವಿಡಿಯೋ ಕ್ಲಾಸ್ಗಳನ್ನ ನಾವು ನಮ್ಮ ಆಪ್ ದಾಗ ಕೂಡ ಅಪ್ಲೋಡ್ ಮಾಡ್ತಿರ್ತೇವೆ. ಅದನ್ನು ಕೂಡ ನೀವು ನೋಡ್ಬೋದು. ಅಲ್ಲಿ ಒಂದು ಬ್ಯಾಚ್ ಕೋರ್ಸ್ ಅದ, ಇಡೀ ಕಂಪ್ಯೂಟರ್ ನಾಲೆಜ್ ಎಲ್ಲ ನಿಮ್ಗೆ ಅಲ್ಲಿ ಗೊತ್ತಾಗ್ತದೆ. ಅಂಡ್ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯ. ಇಲ್ಲೂ ಕೂಡ ಪೇಪರ್ 1 ಅಥವಾ ಪೇಪರ್ 2 ಎರಡು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಕನಿಷ್ಠ 35 ಗಳಿಸಲೇಬೇಕು. 100 ಮಾರ್ಕ್ಸಿಗೆ 35 ಬರಬೇಕು. ಅಲ್ಲಿ 100 ಮಾರ್ಕ್ಸಿಗೆ 35 ಇರಬೇಕು. ಅದಕ್ಕಿಂತ ಒಳಗ್ ಬಿದ್ದು ಅಂದ್ರೆ ನಿಮ್ದು ಏನಾಗಂಗಿಲ್ಲ, ಚೆಕ್ ಆಗಂಗಿಲ್ಲ, ಪೇಪರ್ ಚೆಕ್ ಆಗಂಗಿಲ್ಲ. ಇನ್ನು ಸರ್ ನೆಗೆಟಿವ್ ಐತನ್ರಿ ಅಂತ ಕೇಳ್ತಿರ್ತಾರ. 100% ನೆಗೆಟಿವ್ ಐತಿ. ನೆಗೆಟಿವ್ ಇಲ್ದ ಆಟ ಇಲ್ಲ. ನೆಗೆಟಿವ್ ಏನು ಅಂದ್ರೆ 0.25. 5 ಪ್ರಶ್ನೆ ಇರ್ತಾವು. 4 ತಪ್ಪಿ 1 ಕರೆಕ್ಟ್ ಬರ್ದೆ ಅಂದ್ರೂ ಅದು ಅದು ಹೋತು ಅನ್ನಂಗ. ಓಕೆ, 0.25 ನೆಗೆಟಿವ್ ಮಾರ್ಕ್ಸ್ ಇರ್ತಾವು. ಅಂಡ್ ಅವರ OMRದಾಗ KAದವ್ರ ಪದ್ಧತಿ ನಿಮ್ಗೆ ಗೊತ್ತೈತಿ. ಇತ್ತೀಚೆಗೆ OMRದಾಗ 5ನೇ ಆಪ್ಷನ್ ಅಂತ ಕೊಟ್ಟಿರ್ತಾರ. ಆ 5ನೇ ಆಪ್ಷನ್ ನಿನಗೆ ಏನು ಗೊತ್ತಿಲ್ಲ ಅಂದ್ರೆ ಅದು ಶೇರ್ ಮಾಡಿಬಿಡ್ಬೇಕು. ನೀ ಹಂಗ ಬಿಡಬಾರ್ದು. ಇದು ಸ್ಕ್ಯಾಮ್ ಗಳನ್ನ ತಡೆಯಾಕ್ ಮಾಡಿದಂತ ಒಂದು ಪ್ರಯತ್ನ. ಇದನ್ನ ನಾವು ಸ್ವಾಗತ ಮಾಡ್ಲೇಬೇಕು. 5ನೇ ಆಪ್ಷನ್ ಅನ್ನ ನಾವ್ ಹಂಗ ಬಿಟ್ಟು ಸಾರಿ 5ನೇ ಆಪ್ಷನ್ ಅನ್ನ ನಾವು ತುಂಬಬೇಕು. ಯಾವ್ದನ್ನು ಹಂಗ ಬಿಡಬಾರ್ದು. ನಿಮ್ಗೆ ಗೊತ್ತಿಲ್ಲ ಅಂದ್ರೆ 5ನೇ ಆಪ್ಷನ್ ತುಂಬಬೇಕು, ಗೊತ್ತಿತ್ತು ಅಂದ್ರೆ ಅದ್ರೊಳಗ ಬರಿಬೇಕು. ಇದು ಕಾನ್ಸೆಪ್ಟ್. ಅಂಡ್ ನೇಮಕಾತಿ ಯಾವ ರೀತಿ ಆಗ್ತದ, ಅದು ಜಿಲ್ಲಾ ಮಟ್ಟದ ಅರ್ಹತೆ, ಇವೆಲ್ಲವೂ ಕೂಡ ನಾರ್ಮಲ್ ಪಾಯಿಂಟ್ಸ್ ಗಳು ಇನ್ನು ಮುಂದೆ ಬರ್ತಾವ. ಇಷ್ಟು ಅತ್ಯಂತ ಪ್ರಮುಖವಾದಂತ ಕಾನ್ಸೆಪ್ಟ್. ಸಿಲೆಬಸ್ ಗೊತ್ತಾಯ್ತು, ಅರ್ಜಿ ಸಲ್ಲಿಕೆಯ ದಿನಾಂಕ ಗೊತ್ತಾಯ್ತು, ಎಕ್ಸಾಮ್ ಯಾವಾಗ ಅನ್ನೋದು ಗೊತ್ತಾಯ್ತು. ಅಕ್ಟೋಬರ್ 4 ಗಾಂಧಿ ತಾತ 2 ದಿನ ಎಕ್ಸಾಮ್ ಯಾವಾಗ ಗೊತ್ತಾಯ್ತು. ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಗೊತ್ತಾಯ್ತು. 35% ತಗೋಬೇಕು ಅಂದ್ರೆ 100ಕ್ಕೆ 35 ಅಂಕಗಳು ತಗೋಬೇಕು ಅನ್ನೋದು ಗೊತ್ತಾಯ್ತು. ಇನ್ನೇನ್ ಗೊತ್ತಾಗ್ಬೇಕು ಅಂದ್ರೆ ಬಡ ಎಲ್ಲಾ ಸಬ್ಜೆಕ್ಟ್ ನ ಓದಿ ಕವರ್ ಮಾಡ್ಕೊಂಡ ನಾನು ಕೂಡ ಗ್ರಾಮಾಡಳಿತ ಅಧಿಕಾರಿ ಆಗ್ಬೇಕು, ಒಂದು ಗ್ರಾಮಕ್ಕೆ ನಾನು ಹೆಡ್ ಆಗ್ಬೇಕು ಅನ್ನುವಂತ ಕೆಲಸನ ಯಾರು ಹೊತ್ಕೊಂಡ್ರಿ ಅವ್ರಿಗೆ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸಂಗಿಲ್ಲ. ಇದು HK ವಿಭಾಗದಾಗೈತಿ. ನಾನ್ HK ಒಂದು ನೋಡೋಣ. ಒಂದ್ ಸೆಕೆಂಡ್. ಸರಿ, ಇದು ನಾನ್ HK ವಿಭಾಗದಾಗೈತಿ. ಅಂದ್ರೆ ಇದು ಕಲ್ಯಾಣ ಕರ್ನಾಟಕ ಅಲ್ಲದ ವಿಭಾಗ RPC ಆಗೈತಿ, ಉಳಿಕೆ ಮೂಲ ವೃಂದದ. ಹಾಗಾದ್ರೆ HK ಏನದ ಅನ್ನೋದನ್ನ ಒಂದ್ ಸ್ವಲ್ಪ ಇಲ್ಲಿ ಗಮನಿಸೋಣ. ಅಥವಾ ನಾವ್ ಇದಕ್ಕೆ KK ಕಲ್ಯಾಣ ಕರ್ನಾಟಕದ ಅಂತೀವಿ. ಅಲ್ಲಿ ಜಿಲ್ಲೆಗಳನ್ನ ಏನಾದ್ರು ಓಕೆ, ಅಲ್ಲಿ ಜಿಲ್ಲೆಗಳನ್ನ 3 ಮೆನ್ಷನ್ ಮಾಡಿದರು. ಕಲಬುರಗಿ 40 ಹುದ್ದೆಗಳ ಸಂಖ್ಯೆ, ಬೀದರ್ 17, ರಾಯಚೂರು 10 ಹುದ್ದೆಗಳು, ಒಟ್ಟು 67 ಹುದ್ದೆಗಳು ಇಲ್ಲದಾವು. ಸೇಮ್ ಎಲ್ಲಾ ಕಾನ್ಸೆಪ್ಟ್ ಸೇಮ್. PUC ಆಗಿರ್ಬೇಕು. ಎಲ್ಲಾ ಏನೇನು ಎಕ್ಸಾಮ್ ಡೇಟಾ, ಅರ್ಜಿ ಸಲ್ಲಿಕೆ ಡೇಟಾ ಎಲ್ಲಾನು ಸೇಮ್. ಓಕೆ, ಇದು ಇಲ್ಲಿ 67ನೇ ಡೇಟ್ ಅನ್ನ ಕೊಟ್ಟಾರ. ಓಕೆ, ನೋಡ್ಬೇಕು ಎಕ್ಸಾಮ್ ಡೇಟ್ ಏನಾರು ಚೇಂಜ್ ಮಾಡ್ಯಾರ, ಸೇಮ್ ಐತ. ಐ ಥಿಂಕ್ ಸೇಮ್ ಇರ್ತದ. ಏನು ಪ್ರಾಬ್ಲಮ್ ಇರುವಂತಹ ಅವಶ್ಯಕತೆನ ಬರುದಿಲ್ಲ. ಓಕೆ ಸರ್, ಸಿಲೆಬಸ್ ಏನಾರ ಮತ್ತೆ ಕಡಿಮೆ ಇರ್ತೈತೆ ಅಂತ ಎಂದರೆ
ಕಡಿಮೆ ಅನ್ನೋ ಮಾತಾ ಇಲ್ಲ. ಸಿಲೆಬಸ್ ಎಲ್ಲಾನು ಸೇಮ್ ಇರ್ತದೆ. ಪರೀಕ್ಷೆ ದಿನಾಂಕ ಓಕೆ, ಪರೀಕ್ಷೆ ದಿನಾಂಕವನ್ನು ಚೇಂಜ್ ಮಾಡಿದಾರೆ. ಅದ ಸಾರಿ, ಇದನ್ನ ಮಿಸ್ ಹಾಕಿತ್ತು ನಮಗೆ, ಇದನ್ನ ನೋಡ್ಲಿಲ್ಲ ಅಂದ್ರೆ. ಪರೀಕ್ಷೆ ದಿನ ಚೇಂಜ್ ಆಗೈತಿ. ಅಕ್ಟೋಬರ್ 25ಕ್ಕೆ ಇಲ್ಲಿ ಪರೀಕ್ಷೆಯನ್ನ ಇಟ್ಟಾರ, ಕನ್ನಡ ಭಾಷಾ ಪರೀಕ್ಷೆ. ಅದನ್ನ ನಂತರ ತಿಳಿಸ್ತಾರೆ. ಕನ್ನಡ ಭಾಷಾ ಪರೀಕ್ಷೆ ಪತ್ರಿಕೆ 1 ಅಕ್ಟೋಬರ್ 25ಕ್ಕೆ, ಪತ್ರಿಕೆ 2 ಅಕ್ಟೋಬರ್ 20. ಅಲ್ಲಿ ಅಕ್ಟೋಬರ್ 4ನೇ ತಾರೀಕು ಇತ್ತ ಅಂದ್ರೆ ಅಲ್ಲಿ ಬರಿಬಹುದು, ನೀವು ಇಲ್ಲಿ ಬರಿಬಹುದು. ಈ ಜಿಲ್ಲೆಗಳಿಗೂ ಕೂಡ ನೀವು ಫೈಟ್ ಮಾಡಬಹುದು. ಓಕೆ, ಕಲ್ಯಾಣ ಕರ್ನಾಟಕ ವಿಭಾಗದಲ್ಲೂ ಕೂಡ ಇಲ್ಲಿ 20% ಇರ್ತದೆ. ಇದ ನೋಟಿಫಿಕೇಶನ್ ಒಳಗ ಏನಿರ್ತದ ನೋಡ್ಬೇಕು. ಕಲಬುರಗಿ ಒಳಗ 40 ಪೋಸ್ಟ್ ಅದಾವ, ಬೀದರ್ ಒಳಗ 17 ಅದಾವ, ರಾಯಚೂರ್ ಒಳಗ 10 ಅದಾವ. ಟೋಟಲ್ 67 ಪೋಸ್ಟ್ ಗಳದಾವು. ಅಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ಒಳಗ 500 ಚಿಲ್ಲರೇನೋ ಪೋಸ್ಟ್ ಗಳಿದ್ದು ನೀವು ಯಾವ್ದ ಇದನ್ ಮಾಡಬಹುದು. ಅಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಹೆಚ್ಚಿನ ಹುದ್ದೆಗಳಿದ್ದು ಅನ್ನೋದನ್ನ ಸ್ವಲ್ಪ ಪಟ್ಟಿ ಮಾಡ್ಕೊಂಡ, ನಿಮ್ಮ ಕ್ಯಾಟಗರಿ ಒಳಗೆ ಯಾವ್ಯಾವ ಬರ್ತಾವ ಅನ್ನೋದನ್ನ ಪಟ್ಟಿ ಮಾಡ್ಕೊಂಡ ನೀವು ಟ್ಯಾಲಿ ಮಾಡ್ಕೊಂಡ ಕರೆಕ್ಟ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರಿ ಅಂದ್ರೆ ನಿಮಗೆ ಸರಿಯಾದಂತ ಮಾಹಿತಿ ಸಿಗ್ತದೆ. ಇನ್ನ ಇದ್ರ ಬಗ್ಗೆ ನೋಟ್ಸ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಿ ನಿಮಗೆ. ನೀವು ಕೆಳಗಂಡಂತ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮಾಡೋದ್ರ ಮೂಲಕ ನೋಟ್ಸ್ ಅನ್ನ ನಿಮ್ಮ ಮನೆಗೇನೆ ಪಡ್ಕೋಬಹುದು. ಎಸ್, ಇಷ್ಟು ಮಾಹಿತಿ ಇಷ್ಟ ಆಗಿದ್ರೆ ನಿಮಗ ಈ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಯಾವುದೇ ನೋಟಿಫಿಕೇಶನ್ ಆಯ್ತಂದ್ರೆ ತತ್ಕ್ಷಣದಲ್ಲಿ ತಿಳಿಸುವಂತ ಪ್ರಯತ್ನ ನಮ್ಮ ಚಾನಲ್ ದಾಗಿರ್ತದೆ. ಓಕೆ, ಥ್ಯಾಂಕ್ ಯು.